ಹಾಯ್ ಎಲ್ಲರಿಗೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲಸಿನ ಹಣ್ಣಿನಿಂದ ಅಪ್ಪ ಹೇಗೆ ಮಾಡೋದಂತ ನೋಡುವ ಬನ್ನಿ. ಇದಕ್ಕೆ ನಾನು ಅಕ್ಕಿಯನ್ನು 4-5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಈ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನಂತರ ಇದಕ್ಕೆ ಬೆಲ್ಲ, ಹಲಸಿನ ಹಣ್ಣು ಮತ್ತೆ ತುರಿದಿಟ್ಕೊಂಡಂತಹ ತೆಂಗಿನ ತುರಿಯನ್ನು ಕೂಡ ಹಾಕೊಳ್ತಿದ್ದೇನೆ. ಇದಕ್ಕೆ ಏಲಕ್ಕಿ ಮತ್ತೆ ಸ್ವಲ್ಪ ಕಾಳುಮೆಣಸನ್ನು ಕೂಡ ಹಾಕೊಳ್ತಿದ್ದೇನೆ. ಇನ್ನಿದಕ್ಕೆ ನೀರು ಹಾಕಿ ಇದನ್ನ ಚಂದ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಇಷ್ಟು ಹದ ಬಂದ್ರೆ ಸಾಕಾಗ್ತದೆ. ಇನ್ನು ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ತಿದ್ದೇನೆ. ಇನ್ನಿದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನು ಚಂದ ಮಾಡಿ ಇನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಎಣ್ಣೆಯನ್ನು ಬಿಸಿಯಾಗ್ಲಿಕ್ಕೆ ಇಟ್ಟು ಒಂದೊಂದೇ ಹಾಕೊಳ್ಳುದು. ಫಸ್ಟಿಗೆ ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಇದು ಸೀದು ಹೋಗ್ತದೆ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಇನ್ನೊಂದು ಹಾಕೊಳ್ಬಹುದು. ಒಟ್ಟೊಟ್ಟಿಗೆ ಹಾಕಿದ್ರೆ ಇದು ಅಂಟಿಕೊಳ್ತದೆ, ಹಾಗಾಗಿ ಸ್ವಲ್ಪ ಫ್ರೈ ಆದ ನಂತರ ಹಾಕೊಂಡ್ರೆ ಸರಿ ಆಗ್ತದೆ. ಇದಿಷ್ಟು ಫ್ರೈ ಆದ್ರೆ ಸಾಕಾಗ್ತದೆ. ಇನ್ನಿದು ತಗೊಳ್ಳುವ. ಹೆಚ್ಚಾಗಿ ಫ್ರೈ ಮಾಡಿದ್ರು ಕೂಡ ಇದು ಸೀದು ಹೋದ್ರೆ ಅಷ್ಟು ಒಳ್ಳೇದಾಗುದಿಲ್ಲ ತಿನ್ಲಿಕ್ಕೆ ಕೂಡ. ಇನ್ನು ಉಳಿದ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಮಾಡಿಕೊಳ್ಳುದು. ಇಷ್ಟು ಮಾಡಿದ್ರೆ ಹಲಸಿನ ಹಣ್ಣಿನ ಹಪ್ಪ ರೆಡಿ ಆಯ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.